ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮಂಜು ಮನೆಯ ಸ್ವಾಗತ. ನಾನು ನಿಮಗೆ ಇವತ್ತು ತಿಳಿಸಿಕೊಡುವ ಮೋಮೋಸ್. ಓಕೆ, ನೋಡೋಣ ಬನ್ನಿ. ನಾನು ಸ್ಟವ್ ಹಚ್ಚಿ ಬಾಣಲೆ ಇಟ್ಟಿದ್ದೀನಿ. ಆ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಕಾಯಿಲಿ. ಹೀಗೆ ನಾನು ಆನಿಯನ್ ಹಾಕ್ತಾಯಿದ್ದೀನಿ. ಹಾಗೆ ಚಿಲ್ಲಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಹೀಗೆ ನಾನು ಕ್ಯಾರೆಟ್ ಹಾಕ್ಕೊತಿದ್ದೀನಿ. ಹಾಗೆ ಕ್ಯಾಬೇಜ್ ಸಮ ಹಾಕ್ಕೊತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೀಗೆ ನಾನು ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ. ಹಾಗೆ ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ. ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಬರಬೇಕು. ಈಗ ಇದು ರೆಡಿ ಆಯಿತು. ಈಗ ಮೋಮೋಸ್ ಮಾಡೋಣ ಬನ್ನಿ. ಆಲ್ರೆಡಿ ನಾನು ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಹೀಗೆ ತಿವಿಡೋಣ. ಸಣ್ಣ ಸಣ್ಣವು ಚಪಾತಿ ಥರ, ಪೂರಿ ಥರ ಮಾಡ್ಕೊಳ್ಳಿ. ಈ ರೀತಿನ ಮಾಡ್ಕೊಳ್ಳಿ. ಎಲ್ಲ ಈ ಸೈಜ್ ಮಾಡ್ಕೊಂಡು ಈಗ ನಾವು ಇಡೋಣ ಬನ್ನಿ. ಅದು ಈ ರೀತಿ ಇಡ್ರಿ. ನೀವು ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಮಾಡ್ಕೊಳ್ಳಿ. ನೋಡಿ, ಈ ರೀತಿನ ಮಾಡ್ಕೊಳ್ಳಿ ಎಲ್ಲ. ಈ ರೀತಿನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಕೊಳ್ಳಿ. ಹೀಗೆ ನಾನು ಸ್ಟೀಮ್ ಮಾಡ್ಕೊತೀನಿ. ಆಲ್ರೆಡಿ ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ ಇಡ್ಲಿ ಪಾತ್ರೆಗೆ. ಈಗ ಇಡ್ಲಿಗೆ ಇಡೋಣ ಒಂದೊಂದಾಗಿ. ಈಗ ನಾನು ಇದಕ್ಕೆ ಎಣ್ಣೆ ಹಚ್ಕೊಂಡಿದ್ದೀನಿ. ಹೀಗೆ ಇಡೋಣ. ಈ ರೀತಿಯಾಗಿ ಇಟ್ಕೊಂಡಿದ್ದೇನೆ. ಈಗ ಇಡ್ಲಿ ಪಾತ್ರೆ ಒಳಗೆ ಇಡೋಣ ಬನ್ನಿ. ನೋಡಿ, ನೀರು ಕಾಯ್ತಾ ಇದೆ. ಈಗ ಇಡ್ತಾ ಇದ್ದೀನಿ. ಹೀಗೆ ನಾನು ಮುಚ್ತಾ ಇದ್ದೀನಿ. ಒಂದು 15 ನಿಮಿಷ ಸ್ಟೀಮ್ ಮಾಡೋಣ. ನಮ್ಮ ಮೋಮೋಸ್ ರೆಡಿಯಾಗಿದೆ. ಈಗ ನೋಡೋಣ ಬನ್ನಿ. ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ. ಈಗ ಪ್ಲೇಟಿಗೆ ಸರ್ವ್ ಮಾಡ್ಕೋಣ. ನೋಡಿ, ನಮ್ಮ ಮೋಮೋಸ್ ರೆಡಿ.